ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಮನೆಯವ್ರ ಸಪೋರ್ಟ್ ಇರಬೇಕು. ಕೆಲವೊಂದೊಂದು ಸತಿ ಮನೆಯವ್ರ ಸಪೋರ್ಟು ಸಿಗದೇ ಇದ್ದಾಗ ನಮಗೆ ನಾವೇ ಸಪೋರ್ಟ್ ಮಾಡಿಕೊಂಡು ನಾವೇ ಕೆಲಸ ಮಾಡೋದನ್ನು ಕಲ್ತ್ಕೋಬೇಕು ಅಂತ ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದೆಲ್ಲ ನನ್ನ ಜೀವನದಲ್ಲಿ ತುಂಬಾ ಅನುಭವ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ನೋಡಿ ಬೇಗನೆ ಪೂಜೆ ಎಲ್ಲ ಮುಗಿಸಿದ್ದೀನಿ. ಅಂದರೆ ಇವತ್ತು ಶುಕ್ರವಾರ, ಹಾಗಾಗಿ ಬೇಗ ಪೂಜೆ ಎಲ್ಲ ಮುಗಿದಿದೆ. ದೇವರಿಗೆ ಈ ಥರ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಯಾಕೆಂದರೆ ನಾನು ನಂಬಿರೋದು ಭಗವಂತನ ಮಾತ್ರ. ಹಾಗಾಗಿ ಬೇಗನೆ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಗಾರ್ಡನ್ಗೆ ಹೋಗಿ ಹೂವೆಲ್ಲ ಕುಯ್ಕೊಂಬಂದಿದ್ದೀನಿ ನೋಡಿ. ಇನ್ನು ಸ್ವಲ್ಪ ಸೊಪ್ಪೆಲ್ಲ ಸಿಕ್ಕಿತ್ತು ನೋಡಿ, ಇಷ್ಟು ಸೊಪ್ಪು ಸಿಕ್ಕಿದೆ. ಮತ್ತು ಸ್ವಲ್ಪ ಅಲಸಂಡೆಕಾಯಿ ಎಲ್ಲ ತೊಗೊಂಬಂದಿದ್ದೆ. ಹಾಗಾಗಿ ಆ ಸೊಪ್ಪು ಮತ್ತು ಅಲಸಂಡೆಕಾಯಿ ಹಾಕಿ ಬಸ್ಸಾರು ಮಾಡಿದ್ದೀನಿ. ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಒಂದು ಕಡೆ ಸಾಂಬಾರು ರೆಡಿ ಆಗ್ತಾಯಿದೆ ನೋಡಿ. ಇನ್ನು ಅಡುಗೆ ಎಲ್ಲ ಆಗಿದೆ. ಹಾಗಾಗಿ ಇವಾಗ ಫಸ್ಟ್ಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ನಿಲ್ಲಿಸ್ಬೇಕು ಅಂತ ತುಂಬ ಪ್ರಯತ್ನಗಳು ನಡೀತಾ ಇದೆ. ಹೊರಗಡೆಯವರು ಸ್ವಲ್ಪ ಪ್ರಯತ್ನ ಪಟ್ಟರು, ಮನೆಯವರು ತುಂಬಾ ಪ್ರಯತ್ನ ಇದೆ. ಆದರೂ ನೋಡೋಣ, ಭಗವಂತ ನನ್ನ ಜೊತೆಗಿದ್ದಾನೆ. ಯಾರೇನೇ ಪ್ರಯತ್ನ ಪಟ್ಟರು ಚಾನಲ್ ಅಂತೂ ನಿಲ್ಲಿಸೋಲ್ಲ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾನು ನಡೆಸ್ತೀನಿ. ಯಾಕೆಂದರೆ ನನ್ನ ಯೂಟ್ಯೂಬ್ ಚಾನಲಿಂದನೇ ನನ್ನ ಜೀವನ ಇವತ್ತು ನಡೀತಾ ಇರೋದು. ಯಾಕೆಂದರೆ ಭಗವಂತನಿಗೆ ಮೊದಲೇ ಎಲ್ಲ ಗೊತ್ತಿರುತ್ತೆ ಅಲ್ವಾ, ನನ್ನನ್ನು ಯಾರೂ ಸಾಕೋದಿಲ್ಲ, ಯೂಟ್ಯೂಬ್ ಒಂದೇ ನಿನ್ನನ್ನು ಸಾಕೋದು ಅಂತ ಭಗವಂತನಿಗೆ ಗೊತ್ತಿತ್ತು. ಹಾಗಾಗಿ ನನಗೆ ಯೂಟ್ಯೂಬ್ ಚಾನಲ್ಲು ನನ್ನ ಕೈ ಹಿಡಿತು. ಯಾಕೆಂದರೆ ಇವಾಗ ನನಗೆ 50 ವರ್ಷ. ಈ 50 ವರ್ಷದಲ್ಲಿ ನಾನು ಹೊರಗಡೆ ಎಲ್ಲೂ ಹೋಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ನನ್ನ ಕೈಯಲ್ಲಿ. ಹಾಗಾಗಿ ಗಿಡಗಳಿಂದನೇ ನನ್ನ ಜೀವನ ನಡೀತಾ ಇರೋದು ಇವತ್ತು. ನಮ್ಮಲ್ಲಿ ಅತಿಯಾದ ನಮ್ಮ ಒಳ್ಳೆತನನೇ ನಮಗೆ ಶತ್ರುಗಳಾಗ್ಬಿಡುತ್ತೆ. ದಯವಿಟ್ಟು ನಾನು ಮಾಡಿದ ತಪ್ಪನ್ನ ನೀವ್ಯಾರೂ ಮಾಡಬೇಡಿ. ಯಾಕೆಂದರೆ ನಮ್ಮಲ್ಲಿ ಅತಿಯಾದ ಒಳ್ಳೆತನ ಇರಬಾರ್ದು. ಪ್ಯಾಕಿಂಗ್ ಮಾಡಬೇಕಾದ್ರೂ ಅಷ್ಟೇ ನಾನು ಒಬ್ಬಳು ಪ್ಯಾಕಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಿಮಗೂ ಗೊತ್ತಿರುತ್ತೆ. ಅದು ರೊಟ್ಟೆಲ್ಲ ಹಿಡ್ಕೋಬೇಕು, ಗಮ್ ಟೇಪ್ ಹಾಕಬೇಕು, ಇಷ್ಟೆಲ್ಲ ತುಂಬ ಕಷ್ಟ ಇರುತ್ತೆ. ಆದರೂ ಕಷ್ಟಪಟ್ಟು ಪ್ಯಾಕಿಂಗ್ ಮಾಡಿರ್ತೀನಿ. ಆ ಪ್ಯಾಕಿಂಗ್ ಹೆಂಗೆ ಬಂದಿರುತ್ತೋ ಏನೋ ಗೊತ್ತಿಲ್ಲ. ನಿಮ್ಮ ಸಪೋರ್ಟ್ ನನಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಅಡುಗೆ ಎಲ್ಲ ಆಯಿತು. ಅಂದರೆ ಈ ಬಸ್ಸಾರಿಗೆ ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇವರಿಬ್ಬರು ಜಗಳ ನೋಡಿ. ಅವಳು ನಮ್ಮ ತಂಗಿ ಹಾಸಿಗೆ ತಗೋತಾ ಇದ್ದಾಳೆ, ಇವನು ಜಾನಿ ಬಿಡ್ತಾ ಇಲ್ಲ. ನನ್ನ ಹಾಸಿಗೆ ಅಂದ್ಬಿಟ್ಟು ಅವಳಿಗೆ ಅದು ಹಾಸಿಗೆನೇ ಬಿಡ್ತಾ ಇಲ್ಲ. ನೋಡಿ ಹೆಂಗೆ ಕೂತಿದ್ದಾನೆ, ಎದ್ದೇಳ್ತಾನೆ ಇಲ್ಲ ಮೇಲಕ್ಕೆ. ಅಂದ್ರೂ ನೋಡೋದು ನೋಡಿ ಅವನು ಒಂದು ವಾರಗಳಲ್ಲಿ ಹೆಂಗೆ ನೋಡ್ತಾನೆ. ಇವತ್ತಂತೂ ಫುಲ್ ಹೇಳಬೇಕು ಅಂದರೆ ಪ್ರಾಣಿಗಳಿಗಿರೋ ನಿಯತ್ತು ಮನುಷ್ಯನಿಗೆ ನಿಯತ್ತಿಲ್ಲ. ಭಗವಂತ ಮುಂಚೆನೇ ಲೆಕ್ಕಾಚಾರ ಹಾಕಿಟ್ಟಿರ್ತಾನೆ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ನಡೆಯುತ್ತೆ, ನಮ್ಮದವರೆಲ್ಲರೂ ಮೋಸ ಮಾಡ್ತಾರೆ ಅಂತ ಗೊತ್ತಿದ್ದೇ ಏನೋ ಜಾನಿನ ನನ್ನ ಜೊತೆ ಮಾಡಿ ನನ್ನ ಜೊತೆಗೆ ಕಳಿಸ್ಕೊಟ್ಟಿದ್ದಾನೆ. ಇನ್ನು ಗಿಡಗಳು ಅಷ್ಟೇ ನನ್ನ ಜೊತೆಯಲ್ಲೇ ಇರ್ತವೆ. ಗಿಡಗಳು ಮತ್ತು ಜಾನಿ ಇವರಿಬ್ಬರು ಇರೋದ್ರಿಂದನೇ ನಾನು ಎಷ್ಟೋ ನೋವುಗಳನ್ನ ಮರಿತಿದ್ದೀನಿ. ಹೇಳ್ಬೇಕು ಅಂದರೆ ನಾವು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿರ್ತೀವೋ ಏನೋ, ಆ ಕರ್ಮನೆಲ್ಲ ಈ ಜನ್ಮದಲ್ಲಿ ತೀರಿಸ್ಬೇಕಲ್ವಾ. ತೀರಿಸ್ಬಿಟ್ಟೆ ತಾನೇ ನಾವು ಹೋಗಬೇಕು. ಹಂಗಾಗಿ ಈ ಜನ್ಮದಲ್ಲಿ ನಾನು ಆ ಕರ್ಮನ ತೀರಿಸ್ತಾ ಇದ್ದೀನೇನೋ ಅಂತ ಅನಿಸುತ್ತಷ್ಟೆ. ಏನಾದರೂ ಸಪ್ಪಗಿದ್ದಾಗ ಜಾನಿ ಬಂದು ನನ್ನನ್ನು ಅವನ ಪಕ್ಕದಲ್ಲೇ ಕುತ್ಕೋತಾನೆ. ನನ್ನ ಮುಖನ ಹಂಗೆ ನೋಡ್ತಾ ಇರ್ತಾನೆ. ಮತ್ತು ನಾನು ಅಳ್ತಾ ಇದ್ದರೆ ಬರೋದು, ಕಣ್ಣೀರು ಒರೆಸೋದು, ಈ ಥರ ಎಲ್ಲ ಮಾಡ್ತಾನೆ. ಇನ್ನು ನೋಡಿ ಸ್ವಲ್ಪ ಹೊತ್ತು ಜಾನಿನ ವಾಕ್ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ದೀನಿ. ಅಂದರೆ ನೈಟು 10:30 ಆಗಿದೆ. 10:30 11 ಗಂಟೆಗೇ ನಾನು ಇವನ್ನ ಹೆಚ್ಚಾಗಿ ವಾಕ್ ಕರ್ಕೊಂಡು ಹೋಗೋದು. ಅವಳು ನಮ್ಮ ತಂಗಿನೂ ಬಂದಿದ್ದಾಳೆ ಜೊತೆಲಿ. ಹಂಗಾಗಿ ಇಬ್ಬರೂ ಅವನನ್ನು ವಾಕ್ ಕರ್ಕೊಂಡೋಗಿದ್ದೀವಿ. ಆದರೆ ನಂತರ ಯಾರು ದಡ್ಡಿ ಆಗಿಬಿಟ್ರಿ ಅಂತ ನಾನು ಮತ್ತೆ ಕೇಳ್ಕೊತೀನಿ. ಯಾಕೆಂದರೆ ನಾನು ಬೇಗನೆ ನಂಬಿಬಿಡ್ತೀನಿ. ಹಾಗಾಗಿ ಆ ನಂಬಿಕೆಯಿಂದನೇ ಇವತ್ತು ನಾನು ಇಷ್ಟೊಂಥರ ಕಷ್ಟನ ಅನುಭವಿಸೋ ರೀತಿ ಆಗಿದೆ. ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ಇವತ್ತು ಇಷ್ಟೊಂದು ಕಷ್ಟ ಅನುಭವಿಸೋಂಥ ಪರಿಸ್ಥಿತಿ ನನಗೆ ಬಂದಿದೆ. ಆದರೆ ನನ್ನ ಕಷ್ಟ ಯಾರಿಗೂ ಬೇಡ ಅಂತ ನಾನು ಭಗವಂತನಲ್ಲಿ ಬೇಡ್ಕೊತೀನಿ ಅಷ್ಟೇ. ನಾವು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವೋ ಏನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ತೀರಿಸ್ಬಿಟ್ಟೇ ಹೋಗಬೇಕು ಅಲ್ವಾ. ನನಗೆ ಮೊದಲಿಂದನೂ ಗಿಡಗಳ ಮೇಲೆ ತುಂಬಾ ಆಸಕ್ತಿ ಇತ್ತು. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಬೆಳಗ್ಗೆ ಎದ್ದು ಅವಾಗೆಲ್ಲ ಒತ್ತೋ ಬೋರ್ ಇತ್ತಲ್ಲ, ಆ ಬೋರಲ್ಲಿ ನೀರು ಹೊತ್ತು ಗಿಡಕ್ಕೆ ಊದು ನಾನು ಸ್ಕೂಲಿಗೆ ಹೋಗ್ತಾಯಿದ್ದೆ. ಮತ್ತು ಸಂಜೆ ಬಂದ ತಕ್ಷಣವೇ ಮತ್ತೆ ಅದೇ ಕೆಲಸನೇ ಮಾಡ್ತಾಯಿದ್ದೆ. ಹಂಗಾಗಿ ಇವತ್ತಿನ ದಿವಸ ನನಗೆ ಕೈ ಹಿಡ್ದಿದ್ದೆ ಈ ಗಿಡಗಳು. ಯಾಕೆ ಅಂದರೆ ನಾನು ಈ ಗಿಡಗಳನ್ನ ಮಾರಿನೇ ಇವತ್ತು ನನ್ನ ಜೀವನ ನಡೀತಾ ಇರೋದು. ಭಗವಂತ ಕೊಟ್ಟಿರೋ ಒಂದು ತುತ್ತಿನ
ಚೀಲ ತುಂಬಿಸ್ಕೊಳೋದಕ್ಕೆ ನಾವು ಏನೆಲ್ಲ ಸರ್ಕಸ್ ಮಾಡಬೇಕಲ್ವ. ಹಂಗಾಗಿ ಇವತ್ತು ನಾನು ಈ ಗಿಡಗಳನ್ನ ಸೇಲ್ ಮಾಡೋದ್ರಿಂದ ನನಗೆ ಒಂದೊತ್ತು ಊಟ ಸಿಗ್ತಾಯಿದೆ. ಇದಕ್ಕೆಲ್ಲ ನಿಮ್ಮ ಹಾರೈಕೆ ಆಶೀರ್ವಾದನೇ ಕಾರಣ. ಇದನ್ನೆಲ್ಲ ನನಗೆ ಹೇಳ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದೆ. ಇದು ಎಷ್ಟು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಏಕೆಂದರೆ ನನ್ನ ಜೀವನದಲ್ಲಿ ನಾನು ಅನುಭವಿಸ್ತಾ ಇರೋ ಕಷ್ಟಗಳನ್ನ ಹೇಳ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಅನುಭವಿಸೋ ಕಷ್ಟ ಬೇರೆಯವ್ರಿಗೆ ಒಂದು ಪಾಠ ಆಗಬೇಕು. ಯಾಕೆ ಅಂದರೆ ನಾನು ನಂಬಿ ಮೋಸ ಹೋದಂಗೆ ಬೇರೆ ಯಾರು ನಂಬಕ್ಕೆ ಹೋಗಬೇಡಿ. ಮನೆಯವ್ರನ್ನೇ ಆಗಲಿ ಹೊರಗಡೆಯವ್ರನ್ನೇ ಆಗಲಿ ಯಾರನ್ನೂ ನಂಬೇಡಿ. ದುಡ್ಡು ಕೊಟ್ಟು ಕಳ್ಕೊಳ್ಬೇಡಿ. ಯಾಕೆಂದರೆ ರೂಪಾಯಿ ಕೂಡಿಟ್ರೆ ಮುಂದಕ್ಕೆ ನಮ್ಮ ಜೀವನಕ್ಕೆ ಅನುಕೂಲ ಆಗುತ್ತೆ. ನಮಗೆ ಏಜಾದಾಗ ನಮ್ಮನ್ನು ಯಾರೂ ನೋಡಲ್ಲ. ಇವಾಗಲೇ ನಮಗೆ ಕೈಕಾಲು ಗಟ್ಟಿ ಇದ್ದಾಗಲೇ ಯಾರೂ ನೋಡಲ್ಲ ಅಂದಮೇಲೆ ಇನ್ನು ನಾವು ಏಜ್ ಅಂತ ತುಂಬ ನಮಗೆ ಏಜಾದಾಗ ಯಾರೂ ನೋಡಲ್ಲ. ಯಾಕೆಂದರೆ ಇದೆಲ್ಲ ನನಗೆ ತುಂಬ ಚೆನ್ನಾಗಿ ಅನುಭವ ಆಗಿಬಿಟ್ಟಿದೆ. ಹೆಣ್ಮಕ್ಳಿಗೆ ಕಷ್ಟ ಬಂದಾಗ ಅಪ್ಪನ ಮನೆ ನೆನಪಾಗುತ್ತೆ. ಆದರೆ ಹೋಗೋದಕ್ಕೆ ನನಗೆ ಅಪ್ಪನ ಮನೆಯೂ ಇಲ್ಲ. ನಮ್ಮಪ್ಪ ಇದ್ದಿದ್ರೆ ಇವತ್ತು ನನಗೆ ಈ ಕಷ್ಟ ಬರ್ತಿರ್ಲಿಲ್ವೇನೋ. ನನ್ನ ಕಷ್ಟ ಬಂದಾಗೆಲ್ಲ ನಮ್ಮಪ್ಪ ನನಗೆ ಸಪೋರ್ಟಾಗಿ ನಿಂತ್ಕೊತಿದ್ರು. ನಮ್ಮಪ್ಪ ಇಲ್ಲ ಇವತ್ತು. ಅಂದರೆ ಸ್ವಲ್ಪ ಬೇಜಾರಿತ್ತು. ಆದ್ರೂ ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ನನಗೆ ಎಷ್ಟೇ ನೋವಿದ್ರೂ ಆ ನೋವು ಬಂದಾಗ ನಾನು ಭಗವಂತನ ಮೊರೆ ಹೋಗ್ತೀನಿ. ನನಗಿರೋದು ಭಗವಂತ ಅಷ್ಟೇ. ಅಂದರೆ ಬಸವಣ್ಣನ ದೇವಸ್ಥಾನ ಇದು, ಹಾಗಾಗಿ ಬಂದಿದ್ದೀನಿ. ದೇವಸ್ಥಾನಗಳಿಗೆ ಬಂದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಹಾಗಾಗಿ ನಾನು ಹೆಚ್ಚು ದೇವಸ್ಥಾನಕ್ಕೆಲ್ಲ ಹೋಗ್ತೀನಿ. ಕೆಲವೊಂದು ವಿಡಿಯೋ ಹಾಕ್ತೀನಿ, ಕೆಲವೊಂದು ವಿಡಿಯೋ ಹಾಕೋಕ್ಕಾಗಿರೋದಿಲ್ಲ. ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ನಲ್ಲ ಅಂತ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಸ್ವಲ್ಪ. ಇನ್ನು ಇವು ಚಿಕ್ಕ ಚಿಕ್ಕ ಪಾಟ್ಗಳು ಬೇಕಿತ್ತು ಅಂದರೆ ನೀವು ಬುಕ್ ಮಾಡ್ಕೊಳ್ಳಿ. ತುಂಬ ಇದೆ ಈ ಥರ ಪಾಟ್ಗಳು. ಹಾಗಾಗಿ ಅದೇನು ಜಾಸ್ತಿ ಏನಿಲ್ಲ, 20 ರೂಪಾಯಿ ಅಷ್ಟೇ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಮಾವಿನ ಹಣ್ಣು ಸಹ ಹಣ್ಣಾಗಿತ್ತು, ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಹಣ್ಣಿಗೆ ಬಂದಿದೆ ಅದು. ಜೀವನದಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಆರೆಂಜು ಸೇವಂತಿಗೆ. ಅಂದರೆ ಹೂವು ಅರಳದಾಗಿ ಕಲರ್ ಇರುತ್ತೆ. ಅಂದರೆ ತುಂಬ ಬಿಸಿಲಿದ್ದಾಗ ಅರಳಿ ಕಲರ್ ಶೇಡ್ ಆಗಿರುತ್ತೆ. ಕೆಲವರು ಈ ಗಿಡ ಕೊಟ್ಟಾಗ ಬೇರೆ ಕಲರ್ ಗಿಡ ಕೊಟ್ಟಿದ್ದೀರಾ ಅಂತೀರಾ. ಇಲ್ಲ, ಅದು ನೀವು ಯಾವ ಕಲರ್ ಗಿಡ ಕೇಳಿರ್ತೀರ ನಾನು ಅದೇ ಕಲರ್ನೇ ಕೊಟ್ಟಿರ್ತೀನಿ. ಆದರೆ ಅದು ಬಿಸಿಲಿಗೆ ಹೂವು ಅರಳಿರುತ್ತಲ್ಲ, ಆ ಬಿಸಿಲಿಗೆ ಅದು ತುಂಬಾ ಕಲರ್ ಶೇಡ್ ಆದಂಗೆ ಆಗಿರುತ್ತೆ ಅಷ್ಟೇ. ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.